ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಫ್ಲೇವರ್ ಅಕಾಡೆಮಿ. ನಾನು ಸಿದ್ಧವಾರ. ಸ್ನೇಹಿತರೆ, ನಿಮ್ಗೆಲ್ಲರೂ ಗೊತ್ತು, ಜಿ ಕೆ ಮಾರ್ಗದರ್ಶಿ ಕೋರ್ಸ್ ಸ್ಟಾರ್ಟ್ ಆಗೈತೆ. ಈಗ ಜಿ ಕೆ ಮಾರ್ಗದರ್ಶಿ ಕೋರ್ಸ್ ಸ್ಟಾರ್ಟ್ ಆಗಿದೆ, ಅಡ್ಮಿಷನ್ ಕೂಡ ನಡೀತಾ ಇದ್ದಾವೆ. ಯಾರಾದ್ರೂ ಇಂಟ್ರೆಸ್ಟ್ ಇದ್ದವ್ರು ಕೂಡ ಇವಾಗಲೇ ಜಾಯ್ನ್ ಆಗ್ಬಹುದು. ಯಾಕಂದ್ರೆ ಮಂಡೇ ಪ್ರಿಪರೇಷನ್ ಪ್ಲಾನಿಂಗ್ ಸ್ಟಡಿ ನಡೀತಾ ಇದೆ. ಮಂಡೇ ಟು ಅದು ಶನಿವಾರದವರೆಗೆ, ಶನಿವಾರದವರೆಗೆ ನಿಮ್ಮ ಒಂದು ಯಾವ ಸಬ್ಜೆಕ್ಟ್ ಅನ್ನ ರೆಡಿ ಆಗಬೇಕು ಮತ್ತೆ ಹೇಗೆ ರೆಡಿ ಆಗಬೇಕು ಅನ್ನೋದನ್ನ ಮಾರ್ಗದರ್ಶನ ಕೂಡ ನಾನು ಗ್ರೂಪ್ ಅಲ್ಲಿ ಹೋಗ್ತಾ ಇದ್ದೀನಿ. ಸೊ ಸಾಧ್ಯದ ಮಟ್ಟಿಗೆ ಏನಂದ್ರೆ ನೀವು ಇವಾಗಲೇ ರಿಜಿಸ್ಟರ್ ಮಾಡ್ಕೊಳ್ಳಿ. ಕೇವಲ ಇರೋದು ಅಮೌಂಟ್ ಕೇವಲ 1400 rupees ಇದೆ. ಇದು 90 days ಒಂದು ಡ್ಯೂರೇಷನ್ ಇರತಕ್ಕಂತ ಒಂದು ಕೋರ್ಸು. ಇಲ್ಲಿ ನೀವು 20 ಟೆಸ್ಟ್ಗಳನ್ನ ಬರ್ತಾ ಇದ್ದೀರಿ. ಈ 20 ಟೆಸ್ಟ್ಗಳಲ್ಲಿ ಒಂದು ಜಿಕೆಗೆ ಸಂಬಂಧಿಸಿದಂತ ಎಲ್ಲಾ ಒಂದು ಮಾಹಿತಿಗಳನ್ನು ಪಡ್ಕೊಳ್ಳೋದರೊಂದಿಗೆ ಅತ್ಯುತ್ತಮವಾದ ಗುಣಮಟ್ಟದ ಒಂದು ಟೆಸ್ಟ್ ಸೀರೀಸ್ ಅಟೆಂಡ್ ಮೂಲಕ ನಿಮ್ಮ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ನ ಪೇಪರ್ 3 ಅಲ್ಲಿರ್ತಕ್ಕಂಥ ಜಿಕೆ ಪೇಪರ್ ನಲ್ಲಿ 35 ಮಾರ್ಕ್ಸ್ ಗಳನ್ನ ಗಳಿಸುವ ಒಂದು ಒಂದು ಏನದು ಅವಕಾಶ ಮತ್ತು ಪ್ರಿಪರೇಷನ್ ನ ಮಾರ್ಗದರ್ಶನ ನಮ್ಮಲ್ಲಿ ಕಂಪ್ಲೀಟ್ ಆಗಿರ್ತೈತಿ. ಕ್ಲೇವ್ರಾ ಇಂಡಿಯಾ ಅಕಾಡೆಮಿ ಟೀಮ್ ನಿಮ್ಮ ಒಂದು ಬೆಂಬಲವಾಗಿ ಈ ಮಾರ್ಗದರ್ಶಿ ಕೋರ್ಸ್ ಅನ್ನು ಅತ್ಯುತ್ತಮವಾಗಿ ರಚನೆ ಮಾಡಿದೆ. ಹಾಗಾಗಿ ಯಾರು ಕೂಡ ತಡ ಮಾಡಬೇಡಿ, ಇವತ್ತೇ ಒಂದು ಕೋರ್ಸ್ ಅನ್ನ ಅಡ್ಮಿಷನ್ ತಗೊಳ್ಳಿ, ಇದರ ಒಂದು ಅತ್ಯುತ್ತಮವಾದ ಲಾಭನ ಪಡೆದುಕೊಳ್ಳಿ. ಹಾಗಾದ್ರೆ ಇವತ್ತಿನ ಒಂದು ವಿಡಿಯೋ ಸೆಷನ್ ಅಲ್ಲಿ ವಿಶೇಷವಾಗಿ ನಾವು 2021 ರಿಕ್ರೂಟ್ಮೆಂಟ್ ನ ಪೇಪರ್ 3 ಮೀನ್ಸ್ ಜಿಕೆ ಪೇಪರ್ ನ ಒಂದು ವಿಶ್ಲೇಷಣೆಯನ್ನು ಮಾಡೋಣ. ಈ ಒಂದು ಪೇಪರ್ ಅಲ್ಲಿ ಸುಮಾರು ಒಂದು 25 ಪ್ರಶ್ನೆಗಳನ್ನ ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ. ಇಲ್ಲಿ ಯಾವ ತರ ಪ್ರಶ್ನೆಗಳು ಕೇಳಿದಾರೆ, ಅವುಗಳಿಗೆ ಉತ್ತರ ಯಾವ ತರ ಮಾಡ್ಕೋಬೇಕು, ನೆಕ್ಸ್ಟ್ ಇವುಗಳಿಗೆ ಸಂಬಂಧಿಸಿದ ಕೆಲವು ವಿಚಾರಗಳನ್ನ ನಾನು ಇಲ್ಲಿ ಹಂಚ್ಕೋತೀನಿ. ಅದಕ್ಕಿಂತ ಪೂರ್ವದಲ್ಲಿ ಪೇಪರ್ 3 ಈ ತರ ಇರುತ್ತಿದ್ದು, ಪೇಪರ್ 3 ಇದಕ್ಕೆ ಸಮಯ ಬಂದು ಎಷ್ಟು 2 ಗಂಟೆಗಳ ಕಾಲ ಇರುತ್ತೆ. ಮಧ್ಯಾಹ್ನ 2:30 ರಿಂದ 4:30 ಈ ಪತ್ರಿಕೆಯನ್ನ ಬರೀತೀರಿ. ಹಾಗಾಗಿ ಒಟ್ಟು ಟೋಟಲ್ ಡ್ಯೂರೇಷನ್ ಎಷ್ಟಿರುತ್ತೆ ಅಂದ್ರೆ 130 ನಿಮಿಷಗಳ ಕಾಲ ಇರುತ್ತೆ. ಯಾಕಂದ್ರೆ ನೀವು ಅಡ್ವಾನ್ಸ್ ಎಷ್ಟು 20 ನಿಮಿಷ 30 ನಿಮಿಷ ಅಡ್ವಾನ್ಸ್ ಒಳಗಡೆ ಹೋಗ್ಬೇಕು. ಇಲ್ಲಿ ಇರ್ತಕ್ಕಂಥ ಅಷ್ಟು ಪ್ರಶ್ನೆಗಳ ಸಂಖ್ಯೆ ಎಷ್ಟು 50. ಅಷ್ಟು ಒಂದು ಸಮಯದ ಅವಧಿ ಎಷ್ಟಂದ್ರೆ 120 ನಿಮಿಷಗಳು. ಸೊ ಲೆಟ್ ಸ್ಟಾರ್ಟ್ 2021 ಒಂದು ಪ್ರಶ್ನೆ ಪತ್ರಿಕೆಯನ್ನ ನೋಡೋಣ. ಮೊದಲ ಪ್ರಶ್ನೆ ನೋಡಿ, ಹೊಂದಿಸಿ ಬರೆಯಿರಿ ಪ್ರಶ್ನೆ ಕೇಳಿದ್ರಲ್ಲ. ಪಟ್ಟಿ 1 ಮತ್ತು ಪಟ್ಟಿ 2 ಪ್ರಶ್ನೆಯಲ್ಲಿ ನೋಡ್ತಾ ಇದೀವಿ. ಏನಂದ್ರೆ ಕವಿಮಾರ್ಗ ಕೃತಿಯನ್ನು ರಚಿಸಿದವರು ಅಮೋಘ ವರ್ಷ ಅಥವಾ ಶ್ರೀ ವಿಜಯ. ಇನ್ನು ಆದಿಪುರಾಣ ಪಂಪ ರಚನೆ ಮಾಡ್ತಾನೆ. ಇನ್ನು ಶಬ್ದಮಣಿ ದರ್ಪಣ ಯಾರು ರಚನೆ ಮಾಡ್ತಾರೆ, ಕೇಶಿ ರಾಜ. ಇನ್ನೊಂದು ಕುಮಾರವ್ಯಾಸ ಭಾರತ ಅಂದ್ರೆ ಅದು ಗದಗಿನ ನಾರಾಯಣಪ್ಪ ರಚನೆ ಮಾಡಿರ್ತಕ್ಕಂಥ ಒಂದು ವಿಚಾರವನ್ನ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಸಿ. ಸೊ ಈ ತರ ಒಂದು ಹಿಸ್ಟ್ರಿ ಮತ್ತು ಲಿಟರೇಚರ್ ಗೆ ಸಂಬಂಧಿಸಿದ ಒಂದು ಮಾಹಿತಿಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಬರ್ತೀವಿ. ಇನ್ನು ನೋಡ್ರಿ, ಕರೆಂಟ್ ಅಫೇರ್ಸ್ ಸಂಬಂಧಿಸಿದ ಒಂದು ಪ್ರಶ್ನೆ ನೋಡ್ತಾ ಇದ್ದೀವಿ ಇಲ್ಲಿ. ಪ್ರಶ್ನೆ ನಂಬರ್ 2, ಸಣ್ಣ ಮಕ್ಕಳಿಗೆ ಕೋವಿಡ್-19 ವಿರುದ್ಧ ಲಸಿಕೆ ನೀಡುವುದನ್ನು ಪ್ರಾರಂಭಿಸಿದ ಮೊದಲನೇ ದೇಶ ಅಂದ್ರೆ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೋವಿಡ್ ಲಸಿಕೆ ವಿರುದ್ಧ ಲಸಿಕೆ ನೀಡತಕ್ಕಂಥ ಜಗತ್ತಿನ ಮೊದಲ ದೇಶ ಯಾವುದು ಕೇಳಿದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಸೆಂಟ್ರಲ್ ಅಮೆರಿಕನ್ ಕಂಟ್ರಿ ಯಾವುದು? ಕ್ಯೂಬಾ. ನೆಕ್ಸ್ಟ್ ನೋಡೋಣ. ಪ್ರಶ್ನೆ 3, ಅಂತಾರಾಷ್ಟ್ರೀಯ ಒಕ್ಕೂಟದ ಕೃಷಿ ರಫ್ತುಗಳ 8ನೇ ಸಭೆಯನ್ನು ಭಾರತ ದೇಶದಲ್ಲಿ ಇತ್ತೀಚೆಗೆ ಆಯೋಜಿಸಲಾಗಿತ್ತು. ಅಂದ್ರೆ ಯಾವ ಅಂತಾರಾಷ್ಟ್ರೀಯ ಕೇಳಿದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಬಿಮ್ಸ್ಟೆಕ್. ಇನ್ನ ಪ್ರಶ್ನೆ ನಂಬರ್ 4 ನೋಡ್ರಿ, ಇತ್ತೀಚೆಗೆ ಮಂಡ್ಯದಲ್ಲಿ ಕೆಳಗೆ ನೀಡಲಾದ ಖನಿಜ ನಿಕ್ಷೇಪಗಳಲ್ಲಿ ಯಾವುದು ದೊರೆತಿದೆ ಅಂತ ಕೇಳಿದಾರೆ ಅವರು. ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಲಿಥಿಯಂ. ಇದು ಕೂಡ ನೋಡಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಪ್ರಶ್ನೆ. ಇನ್ನು ಥೋರಿಯಂ ದೇಶದಲ್ಲಿ ಅತಿ ಹೆಚ್ಚು ದೊರೆಯುವ ಸ್ಥಳ ಯಾವ್ದಂದ್ರೆ ಕೇರಳ. ಯುರೇನಿಯಂ 238 ಕರ್ನಾಟಕದಲ್ಲಿ ಎಲ್ಲಿ ದೊರೆಯುತ್ತೆ ಅಂತಂದ್ರೆ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಗೋಗಿ ಎಂಬ ಸ್ಥಳದಲ್ಲಿ ದೊರೆತಕ್ಕಂಥ ವಿಚಾರವನ್ನ ನಾವಿಲ್ಲಿ ಕಾಣ್ತೀವಿ. ಹೌದಾ? ನೆಕ್ಸ್ಟ್ ನೋಡೋಣ. ಪ್ರಶ್ನೆ ನಂಬರ್ 5 ನೋಡ್ರಿ, ಕೆಳಗೆ ನೀಡಲಾದ ಹೇಳಿಕೆಗಳನ್ನು ಪರಿಗಣಿಸಿ. ವೈಕೋಮ್ ಸತ್ಯಾಗ್ರಹವನ್ನು ಟೀಕೆ ಮಾಧ್ಯಮವನ್ನು ಪ್ರಾರಂಭಿಸಿದರು. ಇದು ಸರಿಯಾಗಿರ್ತಕ್ಕಂಥ ಹೇಳಿಕೆ. ಇನ್ನೊಂದು, ವಿನೋಬಾ ಭಾವೆ ಅವರು ಭೂದಾನ ಚಳವಳಿಯನ್ನು ಪ್ರಾರಂಭಿಸಿದರು. ಇದು ಕೂಡ ಸರಿಯಾಗಿರ್ತಕ್ಕಂಥ ಹೇಳಿಕೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂದ್ರೆ ಆಪ್ಷನ್ ಎ ಮತ್ತು ಬಿ. ನಾವು ವೈಕೋಮ್ ಸತ್ಯಾಗ್ರಹವನ್ನು ನೋಡೋದಾದ್ರೆ ವೈಕೋಮ್ ಸತ್ಯಾಗ್ರಹವನ್ನ ನಾವು ಯಾವಾಗ ಆರಂಭಿಸ್ತಾರೆ ಅಂತ ನೋಡೋದಾದ್ರೆ ವೈಕೋಮ್ ಸತ್ಯಾಗ್ರಹವನ್ನ 1924 ಮಾರ್ಚ್ 31
ಮಾರ್ಚ್ 30ರಿಂದ ಈ ಪಿ ಕೆ ಮಾಧವನವರು ಆರಂಭಿಸಿದರು. ಇನ್ನು ಭೂದಾನ ಚಳವಳಿಯನ್ನ 1951ರಲ್ಲಿ ಈ ವಿನೋಬಾ ಭಾವೆ ಅವರು ಆಂಧ್ರ ಪ್ರದೇಶದ ಪೂಚಂಪಲ್ಲಿಯಲ್ಲಿ ಆರಂಭಿಸಿದ್ರು. ಸೊ ಹಾಗಾಗಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಆಪ್ಷನ್ ಎ ಮತ್ತು ಬಿ ಎರಡು ಕೂಡ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಸರಿ. ನೆಕ್ಸ್ಟ್ ನೋಡೋಣ 6ನೇ ಕ್ವಶನ್. ನೋಡ್ರಿ, ಇದು ಬಾದಾಮಿ ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ ಕೇಳಿದಾರೆ ಅವರು. ಏನು ಪ್ರಶ್ನೆ ಅಂದ್ರೆ, ಪಾಪನಾಥ ದೇವಾಲಯಕ್ಕೆ ಸಂಬಂಧಿಸಿದಂತೆ ಕೆಳಗೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ. ಒಂದೇ ಹೇಳಿಕೆ ನೋಡೋಣ. ಇದು ನಗರ ಮತ್ತು ವೇಸರ ಶೈಲಿಯ ವಾಸ್ತುಶಿಲ್ಪದ ಸಮ್ಮಿಲನವಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಯಾಕಂದ್ರೆ ಇದು ವೇಸರ ಶೈಲಿ ಅನ್ನಕ್ ಬರಲ್ಲ, ಇಲ್ಲಿ ಈ ನಾಗರ ಶೈಲಿ ಮತ್ತು ದ್ರಾವಿಡ ಶೈಲಿ. ಇದು ನೋಡ್ರಿ, ಇದು ನಾಗರ ಮತ್ತು ದ್ರಾವಿಡ ಶೈಲಿಯ ಮಿಶ್ರಣ. ಹಾಗಾಗಿ ಏನಾಗುತ್ತೆ ಅಂದ್ರೆ ಒಂದೇ ಹೇಳಿಕೆ ತಪ್ಪು. ಇದನ್ನು ಕೇವಲ ದ್ರಾವಿಡ ಶೈಲಿಯಲ್ಲಿ ಕಟ್ಟಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್. ಯಾಕಂದ್ರೆ ಆಲ್ರೆಡಿ ಮೇಲಿನ ಸೆಂಟೆನ್ಸ್ ನಲ್ಲಿ ಕೊಟ್ಟಿದ್ದು, ಇಟ್ಸ್ ಅ ಮಿಕ್ಸರ್ ಆಫ್ ದಿ ನಾಗರ ಅಂಡ್ ದ್ರಾವಿಡ ಆರ್ಕಿಟೆಕ್ಚರ್ ದಟ್ ಈಸ್ ಕಾಲ್ಡ್ ಆಸ್ ವೇಸರ ಆರ್ಕಿಟೆಕ್ಚರ್. ಸೊ ಇನ್ ಥರ್ಡ್ ಸೆಂಟೆನ್ಸ್ ನೋಡೋಣ. ಸಿ ಸೆಂಟೆನ್ಸ್ ಅನ್ನ, ಪಟ್ಟದಕಲ್ಲು ನೃತ್ಯ ಸ್ಥಳವಾಗಿದೆ ಅಂತ ಹೇಳಿದ್ದಾರೆ. ಇದು ರಾಂಗ್. ಇದು ಏನಾಗಿತ್ತು ಅಂದ್ರೆ ಬಾದಾಮಿ ಚಾಲುಕ್ಯರ ಒಂದು ಪಟ್ಟಾಧಿಕಾರ ನಡೆಯುವ ಸ್ಥಳವಾಗಿತ್ತು. ಪಟ್ಟಾಧಿಕಾರ ನಡೆಯುವ ಸ್ಥಳವಾಗಿತ್ತು. ಪಟ್ಟಾಧಿಕಾರ ನಡೆಯುವ ಸ್ಥಳವಿದ್ದು. ಹಾಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ. ಯಾವುದು ಕೂಡ ಸರಿಯಾಗಿಲ್ಲ. ಇವುಗಳಲ್ಲಿ ಯಾವುದು ಸರಿ ಇಲ್ಲ. ನೆಕ್ಸ್ಟ್ ನೋಡೋಣ. ಪ್ರಶ್ನೆ ನಂಬರ್ 7 ನೋಡ್ರಿ. ಈ ಕೆಳಗಿನವುಗಳಲ್ಲಿ ಏರುವಿಕೆ ಕ್ರಮದಲ್ಲಿ ಬರೆಯುತ್ತಿದ್ದಾರೆ ಅವರು. ಇದು ಅಸೆಂಡಿಂಗ್ ಆರ್ಡರ್ ಇದು ಅಂದ್ರೆ ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂದಂಗ. ಸೊ ಗ್ರೀನ್ ಕ್ಲೈಮೇಟ್ ಫಂಡ್ ಅನ್ನ ಯಾವಾಗ ಮಾಡ್ತಾರಂದ್ರೆ ಇದನ್ನಂದ್ರ 2010ರಲ್ಲಿ ಮಾಡ್ತಾರೆ. ಇನ್ನು ಕ್ಯೂಟೋ ಪ್ರೋಟೋಕಾಲ್ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ 1997ರಲ್ಲಿ. ಇನ್ನು ಬ್ಯೂನಸ್ ಹ್ಯಾರಿಸ್ ಆಕ್ಷನ್ ಪ್ಲಾನ್ ಆಗುತ್ತೆ 1998ರಲ್ಲಿ ಆಗುತ್ತೆ. ಇನ್ನು ಬಾಲಿ ರೋಡ್ ಮ್ಯಾಪ್ ಯಾವತ್ತಂದ್ರೆ 2000 ಬಾಲಿ ರೋಡ್ ಮ್ಯಾಪ್ 2007ರಲ್ಲಿ ನೋಡ್ತೀವಿ. ಹಾಗಾಗಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? BCDA ರೈಟ್ ಆನ್ಸರ್ ಫಾರ್ ದಿಸ್ 7. ದೆನ್ 8ನೇ ಕ್ವಶನ್ ನೋಡ್ರಿ. ಇದು ಮೆಂಟಲ್ ಎಬಿಲಿಟಿ ಕ್ವಶನ್ ಐತಿ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ಮಾತ್ರ ಹೇಳ್ತೀನಿ. ಸಾಧ್ಯ ಆದ್ರೆ ನೀವೇನ್ ಮಾಡ್ರಿ, ಪಾಸ್ ಮಾಡಿ ಉತ್ತರನ ಕಂಡುಕೊಳ್ಳಿ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ನೋಡೋಣ. ಇಲ್ಲಿ ಕೂಡ 9ನೇ ಪ್ರಶ್ನೆಯನ್ನು ಕಾಣ್ತೀವಿ ನಾವು. ಇಲ್ಲಿ ಕೂಡ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಮೆಂಟಲ್ ಎಬಿಲಿಟಿ ಇದೆ. ಇದು ಇಲ್ಲಿ ಮೇಲ್ಗಡೆ 108 ಬರುತ್ತೆ, ಆಮೇಲೆ ಕೆಳಗಡೆ ಏನಂತಂದ್ರೆ 192 ಬರುತ್ತೆ. ಸೊ ಪ್ಲೀಸ್ ಯು ಗೋ ಥ್ರೂ, ಏನ್ ಮಾಡ್ರಿ ಅಂದ್ರೆ ಸಾಲ್ವ್ ಮಾಡ್ರಿ. ನೆಕ್ಸ್ಟ್ ನೋಡ್ರಿ 10ನೇ ಪ್ರಶ್ನೆ ನೋಡ್ರಿ. ಕರ್ನಾಟಕ ಏಕೀಕರಣ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂದ್ರೆ ಡೆಪ್ಯೂಟಿ ಚನ್ನಬಸಪ್ಪ ಅವರು. ಇಲ್ಲಿ ನಾವು ಡೆಪ್ಯೂಟಿ ಚನ್ನಬಸಪ್ಪ ಅಂತ ಕೊಟ್ರೆ ಸ್ವಲ್ಪ ಬೇಗ ಅರ್ಥ ಆಗ್ತಿತ್ತು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂದ್ರೆ ಡೆಪ್ಯೂಟಿ ಚನ್ನಬಸಪ್ಪ. ಈ ಡೆಪ್ಯೂಟಿ ಚನ್ನಬಸಪ್ಪ ಅವರು ಮತ್ತೊಂದ್ಸಲ ಏನಾದ್ರು ಕ್ವಶನ್ಸ್ ಕೇಳಬಹುದು. ಇವರು ಮಠ ಎಂಬ ಪತ್ರಿಕೆಯನ್ನ ಆರಂಭಿಸ್ತಾರೆ. ಏನು ಹರ್ಡೇಕರ್ ಮಂಜಪ್ಪ ಅವ್ರಿಗೆ ಸ್ವಲ್ಪ ತಿಳ್ಕೊಳ್ಳೋದ್ರೆ ನಾವು, ಇವ್ರು ಏನ್ ಮಾಡ್ತಾರಂದ್ರ, ಈ ಹರ್ಡೇಕರ್ ಮಂಜಪ್ಪನವರು 1923ರಲ್ಲಿ ಹಿಂದೂಸ್ತಾನ್ ಸೇವಾದಳವನ್ನ ಆರಂಭಿಸ್ತಾರೆ. ಇವರು ಹಿಂದೂಸ್ತಾನ್ ಸೇವಾದಳವನ್ನ ಆರಂಭಿಸ್ತಾರ. ಎಲ್ಲಿ ಅಂದ್ರೆ ಹುಬ್ಬಳ್ಳಿಯಲ್ಲಿ. ಇದನ್ನು ಪ್ರಶ್ನೆ ಕೇಳಬಹುದು ನಿಮಗೆ ಅವರು. ಇನ್ನೊಂದೇನಂದ್ರ 1935ರಲ್ಲಿ ಬೆಳಗಾಂ ಜಿಲ್ಲೆಯ ಘಟಪ್ರಭಾದಲ್ಲಿ ಏನ್ ಮಾಡ್ತಾರಂದ್ರೆ ಇವರು ಕರ್ನಾಟಕ ಆರೋಗ್ಯ ಧಾಮ ಎಂಬ ಒಂದು ಸಭೆಯನ್ನ ಆರಂಭಿಸ್ತಾರೆ. ಇವರು ಕರ್ನಾಟಕ ಆರೋಗ್ಯ ಧಾಮ. ನೆಕ್ಸ್ಟ್ ನೋಡೋಣ. ಪ್ರಶ್ನೆ ನಂಬರ್ 11. ಸಂಸ್ಕೃತ ವಿಶ್ವವಿದ್ಯಾಲಯಕ್ಕೆ ಈ ಜಿಲ್ಲೆಯಲ್ಲಿ 100 ಎಕರೆ ಜಮೀನು ನೀಡಲಾಗಿದೆ. ಇದು ಕರೆಂಟ್ ಅಫೇರ್ಸ್ ಪ್ರಶ್ನೆ. ಕರೆಂಟ್ ಅಫೇರ್ಸ್ ಈ ತರ ಕೇಳ್ತಾರೆ ನೋಡ್ರಿ. ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ರಾಮನಗರ ಒಂದು ಮಾಗಡಿ ತಾಲೂಕಿನಿಂದ ತಿಪ್ಪಸಂದ್ರ ಊರ ಯಾವ್ದಿಂದ ಮರಡಿಗಟ್ಟಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಈ ಸಂಸ್ಕೃತ ವಿಶ್ವವಿದ್ಯಾಲಯಕ್ಕೆ 100 ಎಕರೆ ಜಮೀನು ಕೊಟ್ಟದನ್ನ ನಾವು ಕಾಣ್ತೀವಿ. ಇನ್ನು ನೆಕ್ಸ್ಟ್ 12ನೇ ಪ್ರಶ್ನೆ ನೋಡ್ರಿ. ಈ ಕೆಳಗೆ ನೀಡಲಾದ ಕರ್ನಾಟಕದಲ್ಲಿರುವ ಕಾರ್ಖಾನೆಗಳ ಗುಂಪನ್ನು ಅದರ ಉತ್ಪತ್ತಿಯ ಆಧಾರದ ಮೇಲೆ ಇಳಿಮುಖವಾಗಿ ಜೋಡಿಸಿ ಅಂತ ಪ್ರಶ್ನೆ ಕೇಳಿದಾರೆ ಅವರು. ಹಾಗಾದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ. 12ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ BCDA. ಮೊದಲು ನೋಡಿ, ಆಹಾರ ಉತ್ಪನ್ನ ತಯಾರಿಕೆಯನ್ನು ನೋಡ್ತೀವಿ, ಆಮೇಲೆ ಮೂಲ ಲೋಹಗಳ ತಯಾರಿಕೆಯನ್ನು ನೋಡ್ತೀವಿ. ತದನಂತರ ಏನ್ ನೋಡ್ತೀವಿ ಅಂದ್ರೆ ನಾವು ಮೂರನೇದಾಗಿ ಈ ಕೋಕ್ ಮತ್ತು ಸಂಸ್ಕರಿಸಿದ ಪೆಟ್ರೋಲಿಯಂ ಉತ್ಪನ್ನಗಳನ್ನು ನೋಡ್ತೀವಿ. ಇನ್ನು 4ನೇದಾಗಿ
ಮೋಟಾರು ಗಾಡಿಗಳ ತಯಾರಿಕೆ, ಟ್ರೈಲರ್ ಮತ್ತು ಸೆಮಿ ಟ್ರೈಲರ್ ಗಳನ್ನು ಕೂಡ ನೋಡ್ತೀವಿ. ಸರಿಯಾಗಿ ಉತ್ತರ ಯಾವುದು? ಆಪ್ಷನ್ ಡಿ. 13ನೇ ಪ್ರಶ್ನೆ ನೋಡ್ರಿ. 13ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ ಎ, ಅವಲೋಕನ ತಂತ್ರಾಂಶವನ್ನು ಕರ್ನಾಟಕ ಸರ್ಕಾರ ಜನವರಿ 2021ರಲ್ಲಿ ಬಿಡುಗಡೆ ಮಾಡಿತ್ತು. ದಿಸ್ ಇಸ್ ರೈಟ್. ಬಿ ಎಸ್ ಯಡಿಯೂರಪ್ಪನವರು ಗವರ್ಮೆಂಟ್ ಅಲ್ಲಿ ಇದನ್ನು ಮಾಡಿದ್ರು. ಆಮೇಲೆ ಆಪ್ಷನ್ ಬಿ, ಇದನ್ನು ಪರಿಸರ ಬದಲಾವಣೆ ಪತ್ತೆ ಮಾಡಲು ಬಳಸಲಾಗುವುದು. ಇದು ತಪ್ಪು. ಯಾಕಂದ್ರೆ ಇದು ಇ ಗವರ್ನೆನ್ಸ್ ಗೆ ಸಂಬಂಧಿಸಿದ ಒಂದು ತಂತ್ರಾಂಶ. ಏನು ಇ ಗವರ್ನೆನ್ಸ್ ಗೆ ಸಂಬಂಧಿಸಿದ ತಂತ್ರಾಂಶ. ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ನಾವು ಕಾಣ್ತೀವಿ. 14ನೇ ಪ್ರಶ್ನೆ ನೋಡ್ರಿ. 14ನೇ ಪ್ರಶ್ನೆ, ಕರ್ನಾಟಕದ ಜಲಿವನ್ ಭಾಗವಾಗಿ ಸಂಬಂಧಿಸಿದಂತಿದ್ದು ವಿಧುರಾಶ್ವದ ದಿನವನ್ನು ಈ ದಿನ ಆಚರಿಸಲಾಗಿತ್ತು ಅಂತ ಪ್ರಶ್ನೆ ಐತಿ ನೋಡ್ರಿ. ಯಾವುದು? ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರ. ಏನು 26 ಅಕ್ಟೋಬರ್ 1938ರಂದು ವಿಧುರಾಶ್ವತ್ಥ ದಿನವನ್ನು ಆಚರಿಸಲಾಗಿತ್ತು. ಸೊ ಈ ಘಟನೆ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರೀತಾರೆ. ಇನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತಾರ. ನೆಕ್ಸ್ಟ್, ಈ ಒಂದು ಘಟನೆಯನ್ನ ಏನು ಅಧ್ಯಯನ ಮಾಡಕ್ಕೆ ವೇಪಾ ರಮೇಶನ್ ಸಮಿತಿಯನ್ನ ನೇಮಕ ಮಾಡಿದ್ರು. ನೆಕ್ಸ್ಟ್ ನೋಡೋಣ. ಪ್ರಶ್ನೆ ಸಂಖ್ಯೆ 15. ಪ್ರಶ್ನೆ ಸಂಖ್ಯೆ ಮ್ಯಾಚ್ ದ ಫಾಲೋಯಿಂಗ್ ಐತಿ ನೋಡ್ರಿ. ಇದು ಪಟ್ಟಿ 1 ಪಟ್ಟಿ 2 ಹೋಲಿಕೆ ಮಾಡ್ಬೇಕಾಗಿತ್ತು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಡಿ ಐತಿ ನೋಡ್ರಿ. ಇದು ಯಾವ್ದು ನೋಡೋಣ. ದೊಡ್ಡದಾದ ಸಮುದ್ರ ಪಕ್ಷಿ ಯಾವ್ದಂದ್ರೆ ಆಲ್ಬರ್ಟ್ರಾಸ್. ಆಮೇಲೆ ಅತಿ ಎತ್ತರದ ಪಕ್ಷಿ ಯಾವುದು? ಆಸ್ಟ್ರಿಚ್. ಅತಿ ವೇಗದ ಪಕ್ಷಿ ಫಾಲ್ಕನ್. ಆಮೇಲೆ ಹಾರಾಡದ ಪಕ್ಷಿ ಎಮು. ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಡಿ. ಇನ್ನು 16ನೇ ಪ್ರಶ್ನೆ ನೋಡ್ರಿ. ಶಕ ಸಂವತ್ಸರ ಬದಲಾಗಿ ವಿಕ್ರಮ ಸಂವತ್ಸರನ ಪ್ರಾರಂಭಿಸಿದ ರಾಜ್ಯ ಯಾವ ರಾಜವಂಶಕ್ಕೆ ಸೇರಿದವರು ಅಂತ ಕೇಳಿದಾರೆ ಅವರು. ಹೌದಾ? ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಕಲ್ಯಾಣಿ ಚಾಲುಕ್ಯರು. ವಿಕ್ರಮ ಸಂವತ್ಸರ ಆರಂಭಿಸಿದವರು ಯಾವಂದ್ರೆ 6ನೇ ವಿಕ್ರಮಾದಿತ್ಯ. ಇನ್ನು ಈ ಶಕ ಸಂವತ್ಸರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಏನಿದು, ಎಲ್ಲಿ, ಏನು ಅಂತ. ಈ ಶಕ ಸಂವತ್ಸರದ ಉಲ್ಲೇಖ ಮೊದಲ ಬಾರಿಗೆ ನಾವು ಎಲ್ಲಿ ಕಾಣ್ತೀವಿ ಅಂದ್ರೆ ಇದನ್ನ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಎಲ್ಲಿ ಕಾಣ್ತೀವಿ ಅಂದ್ರೆ ಐಹೊಳೆ ಶಾಸನದಲ್ಲಿ ನೋಡ್ತೀವಿ. ಐಹೊಳೆ ಶಾಸನ, ಬಾದಾಮಿ ಚಾಲುಕ್ಯರ ಐಹೊಳೆ ಶಾಸನ. ಈ ಐಹೊಳೆ ಶಾಸನವನ್ನ ರಚಿಸಿದ ಕೀರ್ತಿ ಯಾರು ಬರುತ್ತೆ ಅಂದ್ರೆ ರವಿಕೀರ್ತಿ. ಈ ಶಾಸನದ ಭಾಷೆ ಯಾವ್ದಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಐತಿದು. ಈ ಶಾಸನದಲ್ಲಿ ಏನೈತೆ ಅಂದ್ರೆ ನರ್ಮದಾ ನದಿ ಕದನ ಕುರಿತಾಗಿ ನಾವು ಕೆಲವು ಮಾಹಿತಿಯನ್ನು ನೋಡ್ತೀವಿ ಇಲ್ಲಿ. ಈ ನರ್ಮದಾ ನದಿ ಕದನ ಅಂದ್ರೆ ಎರಡನೇ ಪುಲಿಕೇಶಿ ವರ್ಚಸ್ ಇವನು ಹರ್ಷವರ್ಧನ ಉತ್ತರ ಭಾರತದ ಹರ್ಷವರ್ಧನ ಮಧ್ಯೆ ನಡೆಯುತ್ತಿದ್ದು. ಈ ನರ್ಮದಾ ಕದನದಲ್ಲಿ ಈ ಪುಲಿಕೇಶಿಗೆ ಜಯ ಸಾಧಿಸಿದನ್ನ ನಾವು ನೋಡ್ತೀವಿ. ಇನ್ನೊಂದು, ಈ ರವಿಕೀರ್ತಿ ತನ್ನನ್ನು ತಾನು ಕಾಳಿದಾಸ ಮತ್ತು ಭಾಸಕವಿಗೆ ಹೋಲಿಕೆ ಮಾಡ್ಕೊಂಡಿದ್ದಾನೆ. ಇಷ್ಟು ಪ್ರಮುಖವಾದ ವಿಚಾರವನ್ನ ಐಹೊಳೆ ಶಾಸನದಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ. 17ನೇ ಪ್ರಶ್ನೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಇತ್ತು. ಕೂಡ ಈ ಗೋಕುಲ ಗ್ರಾಮ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಚಿಕ್ಕಮಗಳೂರಲ್ಲಿ ಕಂಡು ಬರುತ್ತಿದ್ದು. ಆಮೇಲೆ ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ ರಿಸರ್ಚ್ ಸೈಂಟಿಫಿಕ್ ರಿಸರ್ಚ್ ಎಲ್ಲಿ ಬರುತ್ತೆ ಅಂದ್ರೆ ಬೆಂಗಳೂರಲ್ಲಿ ಇತ್ತು. ಆಮೇಲೆ ಅಗ್ರಿ ಬಯೋಟೆಕ್ ಇದೆಲ್ಲಿ ಕಂಡು ಬರುತ್ತೆ ಅಂದ್ರೆ ಇದು ಧಾರವಾಡದಲ್ಲಿ ಕಂಡು ಬರುತ್ತಿದ್ದು. ಇನ್ನು ಡಿಫೆನ್ಸ್ ರಿಸರ್ಚ್ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇದು ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ಕಂಡು ಬರ್ತಿದ್ದು. ಚಳ್ಳಕೆರೆ ನಾಯಕನಹಟ್ಟಿ. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಆಪ್ಷನ್ ಡಿ. 18ನೇ ಪ್ರಶ್ನೆ ನೋಡ್ರಿ. ಇದು ಮೆಂಟಾಲಿಟಿ ಪ್ರಶ್ನೆ ಇತ್ತು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಮಾತ್ರ ಹೇಳ್ತೀನಿ ನಾನು ಡೈರೆಕ್ಟ್ ಆಗಿ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಎ 21. ನೆಕ್ಸ್ಟ್ ಇನ್ನ 18ನೇ ಪ್ರಶ್ನೆ ನೋಡ್ರಿ. ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೆಯ ರೀತಿ ಕೂಡ. ಎಡ್ವರ್ಡ್ ಜೆನ್ನರ್ ಎದಕ್ಕೆ ಕಂಡು ಹಿಡಿತಾರೆ ಅಂದ್ರೆ ಇವರು ಸ್ಮಾಲ್ ಪಾಕ್ಸ್. ಆಮೇಲೆ ಮ್ಯಾಕ್ಸ್ ಟೈಲರ್ ಯೆಲ್ಲೋ ಫೀವರ್. ಆಮೇಲೆ ಲೂಯಿ ಫಾಷರ್ ರೇಬಿಸ್ ಲಸಿಕೆ. ಇನ್ನು ಜೊನಾಸ್ ಸಾಕ್ ಪೋಲಿಯೋ ಲಸಿಕೆ. ಸೊ 18ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ನೆಕ್ಸ್ಟ್ ನೋಡ್ರಿ. 19ನೇ ಪ್ರಶ್ನೆ. ಹೊಯ್ಸಳ ಕಾಲದಲ್ಲಿ ಘಟಕ ಎಂದರೆ ಏನು ತಿಳಿದರು ಅವರು. ಇದೊಂದು ಶಿಕ್ಷಣ ಕೇಂದ್ರವಾಗಿತ್ತು.
ಹೊಯ್ಸಳರ ಕಾಲದ ಇನ್ನೊಂದು ಪ್ರಮುಖ ಏನಂದ್ರೆ ಗರುಡ ಪದ್ಧತಿಯನ್ನು ನೋಡ್ತೀವಿ ಇಲ್ಲಿ. ಗರುಡ ಪದ್ಧತಿ ಇದೇನಂದ್ರೆ ಅವರ ಕಾಲದ ಒಂದು ಅಂಗರಕ್ಷಕ ಪಡೆ ಅದು, ಅಂಗರಕ್ಷಕ ಪಡೆ. ಸೊ ನೀವೇನ್ ಮಾಡ್ರಿ ಅಂದ್ರೆ ಈಗ ಯುನೆಸ್ಕೋ ಸೈಟ್ಗೆ ಸಂಬಂಧಿಸಿದಂತೆ ಈಗ ನಾವು ಎರಡು ಹೊಯ್ಸಳರ ಒಂದು ಕಲಾ ಕೇಂದ್ರಗಳನ್ನು ಸೇರ್ಪಡೆ ಮಾಡೋದು ನೋಡಿದ್ದೀವಿ. ಈ ಕುರಿತ ಕೆಲವು ಮಾಹಿತಿಗಳನ್ನ ನೀವು ನೋಟ್ ಮಾಡ್ಕೋತ ಹೋಗಿ. ಇನ್ನ 20ನೇ ಪ್ರಶ್ನೆ ನೋಡ್ರಿ. 18 ವಿದ್ಯಾರ್ಥಿಗಳು ತರಗತಿಯಲ್ಲಿ 3/5 ಸೀಟುಗಳನ್ನು ಉಪಯೋಗಿಸ್ತಾರೆ. ಅದರ ಸಾಮರ್ಥ್ಯದ ಒಂದು 2/3 ಅಷ್ಟು ಭರ್ತಿಯಾಗಲು ಇನ್ನು ಎಷ್ಟು ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡಬೇಕು ಅಂತ ಪ್ರಶ್ನೆ ಐತಿ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ನೀವೇನಾದ್ರು ಗೊತ್ತಿರೋ ಸಾಧ್ಯ ಆದ ಮಟ್ಟಿಗೆ ಬಿಡಿಸಿ ಇದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಗೊಂದು ಅಸೈನ್ಮೆಂಟ್ ಕೊಡ್ತೀನಿ, ಮಾಡಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಸೆಕೆಂಡ್. ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಲು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಮ್ಯಾಥ್ಸ್ ದ ಫಾಲೋಯಿಂಗ್ ಅನ್ನು ಜಾಸ್ತಿ ಕೇಳ್ತಿದ್ದಾರೆ ನೋಡ್ರಿ. ಮ್ಯಾಥ್ಸ್ ದ ಫಾಲೋಯಿಂಗ್ ಅನ್ನು ಜಾಸ್ತಿ ಕೇಳ್ತಿದ್ದಾರೆ ಇಲ್ಲಿ. ವಿಟಮಿನ್ B1, ಥಯಾಮಿನ್, ವಿಟಮಿನ್ B2, ವಿಟಮಿನ್ ಬಿ ರೈಬೋಫ್ಲೇವಿನ್, ವಿಟಮಿನ್ ಸಿ ನಿಯಾಸಿನ್, ವಿಟಮಿನ್ B6 ಅಸ್ಕಾರ್ಬಿಕ್ ಆಮ್ಲ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಸಿ. ಇನ್ನು ಈ ಪ್ರಶ್ನೆ ನೋಡ್ರಿ, 21ನೇ ಪ್ರಶ್ನೆ. ಲೇಖಕರು ಮತ್ತು ಅವರ ಕೃತಿಗಳನ್ನು ಹೊಂದಿಸಿ ಬರೆಯಲು ಕೊಟ್ಟಿದ್ದಾರೆ. ಇಲ್ಲಿ ವಿಚಾರವನ್ನು ನೋಡೋದಾದ್ರೆ ನಾವು ಕುವೆಂಪು ಅವರ ಇದು ನೋಡೋದಾದ್ರೆ ಯಾವುದು? ಕುವೆಂಪುರ ಒಂದು ಕೃತಿಯನ್ನು ನೋಡೋದಾದ್ರೆ ಒಂದು ಸೆಕೆಂಡ್. ನೆನಪಿನ ದೋಣಿ ಅವರ ಆತ್ಮಕಥೆ, ನೆನಪಿನ ದೋಣಿ ಇವರ ಆತ್ಮಕಥೆ ಅದು ಹೇಗೆ. ಇನ್ನು ದಾರಾಂ ಬೇಂದ್ರೆ ಅವರ ಕೃತಿ ಯಾವ್ದಂದ್ರೆ ಹೃದಯ ಸಮುದ್ರ. ಇನ್ನು ಮಾಸ್ತಿ ವೆಂಕಟೇಶ್ ಅವರ ಕೃತಿ ಯಾವ್ದಂದ್ರೆ ಸಂಕ್ರಾಂತಿ. ಇನ್ನೊಂದು UR ಅನಂತಮೂರ್ತಿ ಅವರ ಪರಿಸರ ಮತ್ತು ಪ್ರಜ್ಞೆ. ಇಲ್ಲಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ನೋಡ್ತೀವಿ ಇಲ್ಲಿ. ನೋಡ್ರಿ, ಸಂವಿಧಾನದ 44ನೇ ತಿದ್ದುಪಡಿ ಪ್ರಕಾರ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಈ ಕೆಳಗಂಡ ಯಾವ ಮೂಲಭೂತ ಹಕ್ಕುಗಳನ್ನು ವಜಾ ಮಾಡಲಾಗುವುದು ಅಂತ ಹೇಳ್ತಾರೆ. ಇನ್ನು ಇಲ್ಲೇನಂದ್ರೆ ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ರಕ್ಷಣೆ ಹಕ್ಕನ್ನು ವಜಾ ಮಾಡಕ್ಕಾಗಲ್ಲ, ಇದು ಸರಿ. ಇನ್ನು ಅಪರಾಧಿಗಳಿಗಾಗಿ ನೀಡುವ ಶಿಕ್ಷೆಗೆ ಸಂಬಂಧಿಸಿದ ರಕ್ಷಣೆ, ಇಲ್ಲಿ ಇದು ಕೂಡ ವಜಾ ಮಾಡಕ್ಕಾಗಲ್ಲ. ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ. 1 ಮತ್ತು 4 ಸರಿಯಾಗಿವೆ. ಸೊ ಇಷ್ಟು ಇವತ್ತಿನ ಒಂದು GK ಪೇಪರ್ ಏನು GK 2021 ಪೇಪರ್ನ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಿದೀವಿ. ಸೊ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಇದರ ಮುಂದುವರೆದ ಭಾಗವನ್ನ ಹಾಕ್ತಾ ಇದೀನಿ, ಅದನ್ನು ಕೂಡ ನೋಡಿ. ನೆಕ್ಸ್ಟ್ ಏನಂದ್ರೆ ಇವತ್ತು ಕೂಡ ಅಡ್ಮಿಷನ್ಗಳು ನಡೀತಾ ಇದ್ದೇವೆ. ಮಂಡೆಯಿಂದ ನಿಮ್ ಪ್ರಿಪರೇಷನ್ ಸ್ಟಾರ್ಟ್ ಆಗುತ್ತಾ. ಯಾರಾದ್ರೂ ಇಂಟ್ರೆಸ್ಟ್ ಇದ್ದವರು ಒಂದು 1500 ರೂಪಾಯಿ ಫೀಸ್ ಇದೆ, ಜಾಸ್ತಿ ಇಲ್ಲ. ಸೊ 90 ಡೇಸ್ ಡ್ಯೂರೇಷನ್ ಇದೆ ಇಲ್ಲಿ. ಈ 90 ಡೇಸ್ ಡ್ಯೂರೇಷನ್ ಅಲ್ಲಿ ನಿಮ್ಗೆ 20 ಟೆಸ್ಟ್ಗಳು ಸಿಗ್ತಾವೆ ಇಲ್ಲಿ. 10 ಟೆಸ್ಟ್ಗಳು ಏನೈತೆ ಅಂದ್ರೆ ನಿಮ್ಗೆ ಸಬ್ಜೆಕ್ಟ್ ವೈಸ್ ಇರುತ್ತೆ ಇಲ್ಲಿ. ಆಮೇಲೆ 10 ಟೆಸ್ಟ್ಗಳು ಫುಲ್ ಲೆಂತ್ ಇರುತ್ತೆ ಇಲ್ಲಿ. FLT ಆಗಿ ಮಾಡ್ತಾ ಇದೀವಿ. ಸೊ ಈ 90 ಡೇಸ್ ಡ್ಯೂರೇಷನ್ ಕೋರ್ಸ್ ಅಲ್ಲಿ ನಿಮ್ಮ GK ಪ್ರಿಪರೇಷನ್ ಅತ್ಯುತ್ತಮವಾಗಿರುತ್ತೆ. ಸೊ ಈ ಕೋರ್ಸ್ ಅನ್ನ ನೀವು ಸಬ್ಸ್ಕ್ರಿಪ್ಷನ್ ತಗೊಂಡು ನಮ್ಮ ಒಂದು ಕ್ಲೇವರಾ ಇಂಡಿಯಾ ಅಕಾಡೆಮಿ ಮಾಡ್ತಕ್ಕಂಥ ಒಂದು GK ಕೋರ್ಸ್ ನ ಮಾರ್ಗದರ್ಶಕರು ಒಂದು ಪ್ರಯೋಜನ ಪಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ನಿಮ್ಮೆಲ್ಲರೂ ಕೂಡ ವಿಡಿಯೋಕ್ಕೆ ಧನ್ಯವಾದಗಳು. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.